ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜವನ್ನು ಕುರಿಸಿ ಲಿಂಗವೆಂಬ ಎಲೆಯಾಯಿತು. ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು. ಆಚಾರವೆಂಬ ಕಾಯಾಯಿತು. ನಿಷ್ಪತ್ತಿ ಎಂಬ ಹಣ್ಣಾಯಿತು. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ. ಅದ್ಭುತವಾದ ವಚನ ಇದು. ಅಣ್ಣ ಹೇಗೆ ಆ ನಿಷೇಧಕ್ಕೆ ಅಂತ ಇದ್ದಲ್ಲ, ಆ ಲೆಕ್ಕಾಚಾರದಲ್ಲಿರ್ತಕ್ಕಂಥ ಭಕ್ತಿ ಎಂಬ ಪುಟ್ಟಿಯ ಮೇಲೆ ಬಹಳ ಸುಂದರವಾದ ಶ್ರೀನಿವಾಸರಾದರು ನಮ್ಮ ರಂಗಭೂಮಿ ಮತ್ತು ಕಿರಿತೆರೆ ಚಲನಚಿತ್ರರಾದ ಶಿವಕುಮಾರ್ ರಾಜ್ಯ ಅವರು ಸಹ ಬಂದಿದ್ದಾರೆ. ಅವರು ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತ ಕೊಡ್ತಾ ಇದ್ದೇನೆ. ಇನ್ನೊಂದು ಈ ಎಲ್ಲ ನಮ್ಮ ಚಟುವಟಿಕೆಗೆ ಮೂಲ ಕಾರಣ ಬಸವಣ್ಣ. ಅದಕ್ಕೋಸ್ಕರವೇ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತೇಳಿ ಸರ್ಕಾರ ಘೋಷಣೆ ಮಾಡಿದೆ. ಘೋಷಣೆ ಮಾಡದಿದ್ದಷ್ಟೇ ಬಸವಣ್ಣ ಸಾಂಸ್ಕೃತಿಕ ನಾಯಕ, ಎರಡು ಮಾತಿಲ್ಲ. ಜಗಜ್ಯೋತಿ ಬಸವಣ್ಣ ಅನ್ನೋದೇ ಬಹಳ ಪ್ರಖ್ಯಾತವಾದದ್ದು. ಹಾಗಾಗಿ ಬಸವಣ್ಣ ಏನ್ ಮಾಡುದು ಅಂತ ಹೇಳಿರ್ತಕ್ಕಂಥ ಒಂದು ಹಾಡು, ಬಸವಣ್ಣ ಕುರಿತ ಒಂದು ಹಾಡನ್ನು ನಾನೇ ಬರೆದಿದ್ದೆ. ನಾನು ಶಾಲೆಗಳಿಗೆ ಹೋದಾಗ ಆ ಮಕ್ಕಳಿಗೆ ನಾವು ಹೇಳ್ಬೇಕಲ್ಲ ಬಸವಣ್ಣ ಯಾರು ಅಂತ, ಬರೀ ಭಾಷಣ ಮಾಡೋದು ಅರ್ಥ ಆಗೋದಿಲ್ಲ. ಹಾಡಿನ ಮೂಲಕ ನಾನು ಅವರಿಗೆ ಹೇಳ್ತಾ ಇದ್ದೆ. ಅದನ್ನ ಹೇಳೋ ಪ್ರಯತ್ನ ಮಾಡ್ತೀನಿ. ತಾವು ಎಲ್ಲ ಏನೋ ಸಂತೋಷ ಆಗುತ್ತೆ. ಹೇಳ್ತೀರಲ್ವಾ? ಕಾಯಕ ಕಲಿಸಿದ ಅಣ್ಣ, ದಾಸೋಹ ಬಿತ್ತಿದ ಅಣ್ಣ. ಕಾಯಕ ಕಲಿಸಿದ ಅಣ್ಣ, ದಾಸೋಹ ಬಿತ್ತಿದ ಅಣ್ಣ. ಕಲ್ಯಾಣದಣ್ಣ ನಮ್ಮಣ್ಣ, ಕಲ್ಯಾಣದಣ್ಣ ಬಸವಣ್ಣ. ಕಾಯಕ ಕಲಿಸಿದ ಅಣ್ಣ, ದಾಸೋಹ ಬಿತ್ತಿದ ಅಣ್ಣ. ಕಲ್ಯಾಣದಣ್ಣ ನಮ್ಮಣ್ಣ, ಕಲ್ಯಾಣದಣ್ಣ ಬಸವಣ್ಣ. ಬಸವಣ್ಣ ಬರೀ ಕಾಯಕ ಕಲಿಸಿದ್ರ, ದಾಸೋಹ ಮಾತ್ರ ಬಿತ್ತಿದ್ರ ಅಷ್ಟೇ ಅಲ್ಲ, ಅಕ್ಷರ ಕಲಿಸಿದ ಅಣ್ಣ, ಬುದ್ಧಿಯ ಬೆಳೆಸಿದ ಅಣ್ಣ. ಅಕ್ಷರ ಕಲಿಸಿದ ಅಣ್ಣ, ಬುದ್ಧಿಯ ಬೆಳೆಸಿದ ಅಣ್ಣ. ಅನುಭವ ನುಡಿಸಿದ ನಮ್ಮಣ್ಣ, ಅನುಭವ ನುಡಿಸಿದ ನಮ್ಮಣ್ಣ. ಭಕ್ತಿಯ ಮಾರ್ಗದಲ್ಲಿ ಮುಕ್ತಿಯ ಸೆಲೆಯಲ್ಲಿ, ಭಕ್ತಿಯ ಮಾರ್ಗದಲ್ಲಿ ಮುಕ್ತಿಯ ಸೆಲೆಯಲ್ಲಿ. ಬದುಕಿನ ಹಾದಿಯ ತೋರಿದಣ್ಣ, ಬದುಕಿನ ಹಾದಿಯ ತೋರಿದಣ್ಣ. ಕಾಯಕ ಕಲಿಸಿದ ಅಣ್ಣ, ದಾಸೋಹ ಬಿತ್ತಿದ ಅಣ್ಣ. ಕಲ್ಯಾಣದಣ್ಣ ನಮ್ಮಣ್ಣ, ಕಲ್ಯಾಣದಣ್ಣ ಬಸವಣ್ಣ. ಬಸವಣ್ಣ ವಿಶೇಷ ಏನಂದ್ರೆ, ಜಾತಿ ಮತ ಸಂಕೋಲೆಗಳನ್ನ ಕಿತ್ತೊಗೆದಂತವರು ವಿಶ್ವದಲ್ಲಿ ಯಾರು ಮೊದಲಿದ್ರೆ ಅದು ಬಸವಣ್ಣ. ಅಪ್ಪನು ಮಾದಾರ, ಬೊಪ್ಪನು ಡೋಹಾರ. ಅಪ್ಪನು ಮಾದಾರ, ಬೊಪ್ಪನು ಡೋಹಾರ. ದೀನ ದಲಿತರ ನಿಜ ಕಣ್ಣ, ತಾಳವರೆಮ್ಮುವೆ ರೆಚವೆ ತೊಮ್ಮುವೆ.
ತಾಳವೆರೆಮ್ಮವೆ ರೇಚವೆ ಸೊಮ್ಮವೆ ಹೆಣ್ಣಿಗೆ ನ್ಯಾಯವ ನೀಡಿದಣ್ಣ ಕಾಯಕ ಕಲಿಸಿದ ಅಣ್ಣ ದಾಸೋಹ ಬಿತ್ತಿದ ಅಣ್ಣ ಕಲ್ಯಾಣದನ್ನ ನಮ್ಮಣ್ಣ ಕಲ್ಯಾಣದನ್ನ ಬಸವಣ್ಣ ಈಗ ಮುಖ್ಯಮಂತ್ರಿ ಪದವಿಯಿಂದ ಕೆಳಗಿನ ಮೇಲೆ ಮತ್ತೆ ಅಹಿಂದ ಸಮಾವೇಶ ಆಗ್ತಾ ಇದೆ. ಮುಖ್ಯಮಂತ್ರಿ ಪದಕ್ಕಿಂತ ಮುಂಚೆ ಅಹಿಂದ ಸಮಾವೇಶ ಆಗಿತ್ತು. ಅದು ಒಂದು ಲಾಭ ಲೆಕ್ಕಾಚಾರ ಆಗುತ್ತೆ. ಆದ್ರೆ ಬಸವಣ್ಣ ಮೊಟ್ಟ ಮೊದಲು ಅಹಿಂದ ಸಮಾವೇಶ ಮಾಡಿದ್ದು ಬಸವಣ್ಣ. ಅದು ಬಹಳ ನೆನಪಿಟ್ಕೊಬೇಕು. 12ನೇ